ಸಾಧನ ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಒಂಚೂರಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನಗೆ ಇನ್ನಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಅಳ್ಬೇಡ ಅಮ್ಮ, ನಿನ್ನ ಹತ್ರ ನನಗೆ ತುಂಬ ಭಯ ಆಗತ್ತಮ್ಮ. ಈಗ ನಮ್ಮಿಬ್ಬರಿಗೂ ನೀನೇ ಅಪ್ಪ, ನೀನೇ ಅಮ್ಮ. ಅಮ್ಮ ಅಳ್ಬೇಡ ಅಮ್ಮ. ಹೌದಮ್ಮ, ಅಪ್ಪ ಈಗ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ನಮಗೆ ನೀನೇ ದಿಕ್ಕು, ನೀನೇ ಅಪ್ಪ, ನೀನೇ ಅಮ್ಮ. ನೀನೇ ಹೀಗೆ ಧೈರ್ಯಗೆಟ್ಟು ಕೂತ್ರೆ ನನಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಮ್ಮ. ಕೈ ಕಾಲೇ ಆಡ್ತಿಲ್ಲ. ನೀನವತ್ತು ಏನು ಹೇಳಿದ್ದೆ ಸೋಹನ್? ಮೊದಲನೇ ತಿಂಗಳ ಸಂಬಳದಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆದರೆ ಅವರು ನಮ್ಮನ್ನೆಲ್ಲ ಬಿಟ್ಟು ಒಬ್ಬರೇ ದೇವಸ್ಥಾನಕ್ಕೆ ಹೋಗೇ ಬಿಟ್ರು. ಇನ್ಯಾವತ್ತೂ ವಾಪಸ್ ಬರಲ್ಲ. ನನಗೆ ಅವ್ರು ಬಿಟ್ಟಿರೋಕ್ಕಾಗಲ್ಲ ಕಣೋ. ನಾನು ಅವರಿಂದನೇ ಹೋಗ್ಬಿಡ್ತೀನಿ. ನೀನು ಹೀಗೆಲ್ಲ ಮಾತಾಡಬೇಡ ಅಮ್ಮ. ನನಗೆ ತುಂಬ ಭಯ ಆಗತ್ತೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಸ್ವೀಟ್ ತಗೊಂಡು ಬನ್ನಿ ಅಂತ ಅಪ್ಪನ ಒತ್ತಾಯ ಮಾಡಿ ಕಳಿಸಿದ್ ನಾನು ಪಾಪಿ. ನೀನು ಪಾಪಿ ಅಲ್ಲಮ್ಮ, ನಾನು ಪಾಪಿ. ಯಾವುದೋ ಜ್ಞಾನದಲ್ಲಿ ಬೈಕ್ ಓಡಿಸ್ತಾ ಇದ್ದೆ. ನಾನೊಂಥರ ಖುಷಿಲಿದ್ದೆ, ಅವರೊಂಥರ ಖುಷಿಲಿದ್ರು. ಡಿಕ್ಕಿ ಹೊಡೆದ್ಬಿಟ್ವಿ. ಹೇಳಬೇಕು ಅಂದರೆ ಅವ್ರಿಗೆ ಜಾಸ್ತಿ ಏನೂ ಏಟಾಗಿಲ್ಲ, ಆದರೆ ಅವ್ರ ಜೀವ ಹೇಗೆ ಹೋಯ್ತು. ಇದಕ್ಕೆಲ್ಲ ಕಾರಣ ನಾನು ಅಂತ ನಾವು ಸುಮ್ಮನೆ ಹೇಳಬೇಕು ರಮೇಶ್ ಅಣ್ಣ. ನನಗನ್ಸುತ್ತೆ ಇವರಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಅಂತ. ಮಗ ಹೇಗೋ ದುಡಿತಾ ಇದ್ದಾನೆ, ಇನ್ನು ನನ್ನನ್ನು ಅಂಗಡಿಗೆ ಹೋಗಕ್ಕೆ ಬಿಡಲ್ಲ, ಅಂಗಡಿ ಮಾರ್ತಾರೆ, ಮನೆಯಲ್ಲೇ ಇರಬೇಕಾಗತ್ತೆ ಅಂತೆಲ್ಲ ಏನು ಯೋಚನೆ ಮಾಡ್ತಿದ್ರೋ ಏನೋ. ಇಲ್ಲ ಅಂದರೆ ಇಷ್ಟು ಖುಷಿಯಾಗಿರ್ಬೇಕಾದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಅಂದರೆ ಏನು? ಎಲ್ಲ ನಮ್ಮ ಗ್ರಹಚಾರ. ಅಂಕಲ್, ನೀವೊಂಚೂರು ಜಾಗ್ರತೆ ಆಗಿ ಬೈಕ್ ಓಡಿಸಿದ್ರೆ ಏನೂ ಆಗ್ತಾ ಇರಲಿಲ್ಲ. ಇಲ್ಲ ಸೋಹನ್, ನಾನು ಜಾಗ್ರತೆಯಾಗಿ ಬೈಕ್ ಓಡಿಸ್ತಾ ಇದ್ದೆ. ನಿನಗೆ ಗೊತ್ತಲ್ವಾ, ನಾನೊಂದು 30 ಸ್ಪೀಡ್ ಮೇಲೆ ಹೋಗೋದೇ ಇಲ್ಲ. ಅವತ್ತು ಹಾಗೆ ಬರ್ತಾ ಇದ್ದೆ ಕಣೋ. ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೆ, ಅಡ್ಡ ಬಂದಿದ್ದು ಇವರೇನೆ. ಆದರೆ ಈಗ ಅವ್ರು ಇಲ್ವಲ್ಲ, ಹಾಗಾಗಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂಥರ ಪಾಪ ಪ್ರಜ್ಞೆ. ನೀವು ಬೇಜಾರು ಮಾಡ್ಕೋಬೇಡಿ ರಮೇಶ್ ಅಣ್ಣ, ಇದೆಲ್ಲ ವಿಧಿ ಲಿಖಿತ. ನಮ್ಮ ಸಾಧನೆಗೆ ಖಾಲಿ ಇದ್ದಾರ. ಈಗ ಇವರಿಲ್ಲ. ನಾವಿನ್ನೂ ಅದೆಷ್ಟು ನೋವು ತಿನ್ನಬೇಕೋ ಏನೋ, ಅನ್ಭವಿಸೋಣ ಬಿಡಿ. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಬೇಜಾರು ಮಾಡ್ಕೋಬೇಡಿ ಅಂದ್ರೂ ನನಗೆ ತುಂಬ ನೋವಾಗುತ್ತೆ ಸಾವಿತ್ರಕ್ಕ. ನಾನು ಸುಬ್ಬಣ್ಣನು ಎಷ್ಟು ಒಳ್ಳೆ ಸ್ನೇಹಿತರಾಗಿದ್ವಿ ಗೊತ್ತಾ. ನಮ್ಮ ಮಧ್ಯೆ ವಯಸ್ಸಿನ ಅಂತರ ಇದ್ರೂ ನಮ್ಮ ಸ್ನೇಹಕ್ಕೆ ಏನೂ ತೊಂದರೆ ಇರಲಿಲ್ಲ. ನಾವು ಅಕ್ಕಪಕ್ಕದ ಅಂಗಡಿಯವರು ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಕತೆ ಆಡಿಕೊಂಡು ನಮ್ಮ ದುಃಖಗಳನ್ನೆಲ್ಲ ಹಂಚ್ಕೋತಾ ಇದ್ವಿ. ಆದರೆ ಸುಬ್ಬಣ್ಣನ ಸಾವಿಗೆ ನಾನು ಕಾರಣ ಆದ್ನಲ್ಲ ಅಂತ ತುಂಬ ನೋವಾಗುತ್ತೆ. ಅದೇನೋ ನಿಜ ಅಂಕಲ್, ನೀವು ನಮ್ಮಪ್ಪನೂ ತುಂಬ ಒಳ್ಳೆ ಸ್ನೇಹಿತರು. ಇರಲಿ ಬಿಡಿ, ಆಗಿದ್ದಾಗೋಯ್ತು. ಈಗ ನಾವು ಹತ್ರ ಕರೆದ್ರೆ ಅಪ್ಪ ಬರ್ತಾರಾ? ಇಲ್ಲ ಅಲ್ವಾ? ಇದೇನಾದರೂ ಕೇಸ್ ಗೀಸ್ ಅಂತೆಲ್ಲ ಆದರೆ ನೀವು ನನ್ನ ಪರವಾಗಿರ್ತೀರಾ ಅಲ್ವಾ? ನನಗೂ ಹೆಂಡತಿ ಮಕ್ಕಳಿದ್ದಾರೆ. ನನ್ನ ಜೀವನ, ನನ್ನ ಕುಟುಂಬದ ಜೀವನ ಎಲ್ಲ ನಿಮ್ಮ ಕೈಲಿದೆ. ಇಲ್ಲ ರಮೇಶ್ ಅಣ್ಣ, ನಾವು ಯಾರಿಗೂ ಏನೂ ಹೇಳೋದಿಲ್ಲ. ನಮ್ಮ ಮಾಲೆ ಕಳೆದೋದ್ಮೇಲೆ ಇನ್ನು ಬೇರೆಯವ್ರಿಗೆ ಶಿಕ್ಷೆ ಆದರೆ ನಮಗೇನು ಫಲ ಹೇಳಿ? ಒಟ್ಟಿನಲ್ಲಿ ಇದೆಲ್ಲ ಆಗಬೇಕಾಗಿತ್ತು, ಆಯಿತು ಅಷ್ಟೆ. ನೀವೇನು ಯೋಚನೆ ಮಾಡಬೇಡಿ. ನಾನಾಗಲಿ ನನ್ನ ಮಕ್ಕಳಾಗಲಿ ನಿಮ್ಗೆ ಯಾವ ತೊಂದರೆನೂ ಕೊಡಲ್ಲ. ಇಷ್ಟು ಹೇಳಿದ್ರಲ್ಲ ಸಾವಿತ್ರಕ್ಕ, ತುಂಬ ತುಂಬ ಥ್ಯಾಂಕ್ಸ್.
ನಿಮ್ಗೇನಾದರೂ ಸಹಾಯ ಬೇಕಾದರೆ ಕೇಳಿ, ಖಂಡಿತ ನಾನು ಮಾಡ್ತೀನಿ. ಸುಬ್ಬಣ್ಣ ನನಗೆ ಅಣ್ಣ ಇದ್ದ ಹಾಗೆ, ನನಗೂ ಎಷ್ಟೋ ಸಲ ತುಂಬ ಸಹಾಯ ಮಾಡಿದ್ದಾರೆ. ಅವ್ರ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ ಅಂಕಲ್, ನಾವು ನೋವು ತಿನ್ನಬೇಕಿತ್ತು, ತಿಂತಾ ಇದ್ದೀವಿ. ಅಪ್ಪ ಇಲ್ಲ ಅನ್ನೋ ನೋವು ಕೊನೆವರೆಗೂ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಮ್ಮಿಂದ ನಿಮಗೆ ಯಾವ ತೊಂದರೆನೂ ಆಗಲ್ಲ. ನಾವು ಯಾವುದೇ ಕಂಪ್ಲೇಂಟು ಕೊಡಲ್ಲ, ಏನು ಪರಿಹಾರನೂ ಕೇಳಲ್ಲ. ಅಪ್ಪನೇ ಇಲ್ದಿದ್ಮೇಲೆ ಪರಿಹಾರ ತಗೊಂಡು ಏನು ಮಾಡೋದು? ಪರವಾಗಿಲ್ಲ ಅಂಕಲ್, ನೀವು ಹೊರಡಿ. ಸರಿ, ನಾನು ಹೋಗ್ತೀನಿ. ಓ, ಮೀನಾಕ್ಷಿ ಆಂಟಿ, ಕಾಮಾಕ್ಷಿ ಆಂಟಿ ಬಂದರು. ಇವ್ರು ನಮ್ಮ ಸಾಧನನ ನೋಡಿದ್ರೆ ಏನಾದರೂ ಹೇಳ್ತಾರೆ. ಮೊದಲು ಸಾಧನನ ಒಳಗೆ ಕಳಿಸ್ಬೇಕು. ಸಾಧನ, ಒಳಗೆ ಹೋಗಮ್ಮ. ಯಾಕಣ್ಣ? ಮಾತಾಡೋಕೆ ಟೈಮ್ ಇಲ್ಲ, ಸುಮ್ಮನೆ ಒಳಗೆ ಹೋಗು ಅಂದರೆ ಒಳಗೆ ಹೋಗು. ಸಾವಿತ್ರಕ್ಕ, ಹೇಗಿದ್ದೀರಾ? ಓ ಕಾಮಾಕ್ಷಿ, ನೋಡ್ರಿ ಹೀಗಿದ್ದೀನಿ. ಇಂಥ ಸಮಯದಲ್ಲಿ ನಾವೆಲ್ಲ ಹೇಗಿರ್ತೀವಿ ಹೇಳಿ? ಸಾಧನ, ಒಳಗೆ ಹೋಗೋಣ ಬಾಮ್ಮ. ನಾವು ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ವಾ ಸೋಹನ್? ಇಲ್ಲ, ಹಾಗೇನಿಲ್ಲ ಆಂಟಿ. ನೀವು ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಒಳಗೆ ಕೆಲಸ ಇದೆ. ಮೊನ್ನೆನೇ ಬರಬೇಕು ಅಂತಿದ್ವಿ ಸಾವಿತ್ರಕ್ಕ, ಆದರೆ ಸೂತಕದ ಮನೆ ಅಲ್ವಾ, ಹಂಗಾಗಿ ಬಂದಿರಲಿಲ್ಲ. ಸುಬ್ಬಣ್ಣನ ವೈಕುಂಠ ಸಮಾರಾಧನೆ ಆಯ್ತಲ್ಲ, ಹಾಗಾಗಿ ಇವತ್ತು ಬಂದ್ವಿ. ಏನೋ ತಪ್ಪು ತಿಳ್ಕೊಬೇಡಿ. ಹಾಂ, ನಿಮಗೇನಾದರೂ ತಿಂಡಿ ಅಡುಗೆ ಮಾಡಿ ತರಬೇಕು ಅಂತ ಅನ್ಕೋತಾ ಇದ್ದೆ, ಆದರೆ ಮನೇಲಿ ತುಂಬ ಜನ ನೆಂಟರಿದ್ರು ಸಾವಿತ್ರಕ್ಕ, ಹಾಗಾಗಿ ಬರಲಿಕ್ಕಾಗಿಲ್ಲ. ಬೇಜಾರು ಮಾಡ್ಕೋಬೇಡಿ. ನನ್ನ ಗಂಡ ಹೋಗಿದ್ದಾನಲ್ಲ ಅನ್ನೋ ಚಿಂತೆ ಮುಂದೆ ಬೇರೆ ಯಾವ ಬೇಜಾರು ಇಲ್ಲ ಕಣ್ರಿ. ಏನು ಮಾಡೋದು ಹೇಳಿ, ದೇವ್ರವ್ರ ಆಯುಷ್ಯನ ಅಷ್ಟೇ ಕೊಟ್ಟಿದ್ದ ಅಂತ ಕಾಣತ್ತೆ. ಕರೆಸ್ಕೊಂಡು ಬಿಟ್ಟ. ಅವ್ರವ್ರ ಕೆಲಸ ಮುಗಿದ್ಮೇಲೆ ಅವ್ರು ಹೋಗಲೇಬೇಕು ಅಲ್ವೇನ್ರಿ?